ಅಧಿಕೃತವಾಗಿ ಪಕ್ಷದ ಕಚೇರಿಯ ಪ್ರಾರಂಭೋತ್ಸವದ ಕಾರ್ಯಕ್ರಮ ಏನಿದೆ ಅದರ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ನಮ್ಮ ಸಂಸ್ಕೃತಿ ನಾವೇನೋ ಒಂದು ಮನೆ ಗೃಹಪ್ರವೇಶ ಮಾಡಬೇಕಾದ್ರೆ ಇಲ್ಲ ಕಚೇರಿಯ ಪ್ರವೇಶ ಮಾಡಬೇಕಂತ ಸಂದರ್ಭದಲ್ಲಿ ವಾಸ್ತು ಹೋಮಗಳಿರ್ಬೋದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಕೆಲವು ನಮ್ಮ ಗಣೇಶ ಹೋಮ ಇರ್ಬೋದು, ನವಗ್ರಹ ಹೋಮ ಇರ್ಬೋದು, ಹೀಗೆ ನಮ್ಮ ಒಂದು ಸಂಸ್ಕೃತಿ ಇರ್ತಕ್ಕಂಥ ಒಂದು ಶಾಸ್ತ್ರಬದ್ಧವಾದಂಥ ರೀತಿಯಲ್ಲಿ ಇವತ್ತು ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರ ಮುಖಾಂತರ ನಾಡಿಗೂ ಒಳ್ಳೆಯದಾಗಬೇಕು, ಪಕ್ಷಕ್ಕೂ ಒಳ್ಳೆಯದಾಗಬೇಕು. ಈ ಪಕ್ಷ ಒಂದು ಯುನೈಟ್ ಆಗಿ ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆಯ ವಿಶ್ವಾಸದೊಂದಿಗೆ ರಾಜ್ಯದ ಅಭಿವೃದ್ಧಿಗೆ ಪೂರಕವಾದಂಥ ಸರ್ಕಾರವನ್ನು ತರತಕ್ಕಂಥ ನಿಟ್ಟಿನಲ್ಲಿ ಭಗವಂತನ ಅನುಗ್ರಹವು ನಮಗೇನು ಬೇಕಾಗ್ತದೆ, ಗುರುವಿನ ಆಶೀರ್ವಾದವೂ ಏನು ಬೇಕಾಗ್ತದೆ. ಅದರ ನಿಟ್ಟಿನಲ್ಲಿ ಇವತ್ತಿನ ದಿನ ಕೆಲವು ಪೂಜಾ ಪುನಸ್ಕಾರಗಳನ್ನು ನಡೆಸ್ತಾ ಇದ್ದೀವಿ. ಸರ್, ಈಗ ಉದ್ಘಾಟನೆ ಆದಂಥ ನಂತರ ಈಗ ಕಾರ್ಯಗಳು ಆರಂಭವಾಗ್ತವೆ ಮತ್ತು ಸಮಾವೇಶ ಯಾವಾಗ ಆರಂಭ ಬಹುಶಃ ಇದೇ ತಿಂಗಳಲ್ಲಿ ನಾಳೆ ಏನು ನಾವು ಒಂದು 4 ಲಕ್ಷ ಜನದ ಒಂದು ಕಾರ್ಯಕರ್ತ ಸಭೆ ಮಾಡಬೇಕು ಅಂತ ಇದ್ದೀವಿ. ಅದನ್ನು ನಾಳೆ ಬಜೆಟ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು 10 ದಿನಗಳ ಕಾಲ ಮುಂದೂಡಿದ್ದೇವೆ. ಇದೇ ತಿಂಗಳಿನಲ್ಲೇ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಒಂದು 5 ಲಕ್ಷ ಜನದ ಕಾರ್ಯಕರ್ತರ ಒಂದು ಬೃಹತ್ ಸಮಾವೇಶವನ್ನು ಮಾಡಬೇಕು ಅಂತಕ್ಕಂಥದ್ದು ಇದೆ. ಅದರ ಜೊತೆಗೆ ಮುಂದಿನ ಒಂದು ತಿಂಗಳಲ್ಲಿ ಹಲವಾರು ಕ್ಷೇತ್ರಗಳ ವಿಷಯದಲ್ಲಿ ಚರ್ಚೆಗಳೇನಾಗಬೇಕು. ಬೆಳಗ್ಗೆ ಮತ್ತು ಸಾಯಂಕಾಲ ಈವನ್ ವಿಧಾನಸಭೆ ಕಲಾಪ ನಡೆಯತಕ್ಕಂಥ ಸಮಯದಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಒಂದೊಂದು ಜಿಲ್ಲೆಗಳ ಪ್ರಮುಖರ ಸಭೆಯನ್ನು ಕರೆದು ಹಲವಾರು ಚರ್ಚೆಗಳೇನಾಗಬೇಕಾಗಿದೆ ಮತ್ತು ಮುಂದೆ BJP ಲಗ್ಗೆ ಆಗ್ತಾರೆ ಅಂತಕ್ಕಂಥ ಏನೊಂದು ದೊಡ್ಡ ಮಟ್ಟದ ಪ್ರಚಾರ ನಡೀತಾ ಇದೆ ಕರ್ನಾಟಕದಲ್ಲಿ ದೆಹಲಿಯ ನಾಯಕರುಗಳು. ಅದನ್ನು ಯಾವ ರೀತಿಯಲ್ಲಿ ಸ್ಕಟ್ಲ್ ಮಾಡಬೇಕಾಗ್ತದೆ, ಯಾವ ರೀತಿಯಲ್ಲಿ ಜನತೆಯ ಒಂದು ವಿಶ್ವಾಸ ಜನತಾದಳ ಪಡಿಬೇಕಾಗಿದೆ, ಅವರೆಲ್ಲರನ್ನ ಇನ್ವೈಟ್ ಮಾಡಿ ಅದಕ್ಕೆ ಯಾವ ರೀತಿ ನಮ್ಮ ಪಕ್ಷದ ಒಂದು ಸಂಘಟನೆಗಳು ನಮ್ಮ ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗ್ತದೆ. ಜಿಲ್ಲಾವಾರ ಸಭೆಗಳನ್ನು ಕರೆದು ಇನ್ನೊಂದು ನಾಳೆಯಿಂದ ಇದೇ ಕಚೇರಿನಲ್ಲೇ ಪ್ರತಿಯೊಂದು ಚಟುವಟಿಕೆಗಳು ಪ್ರತಿದಿನ ನಡೀತಾ ಇರತಕ್ಕಂಥದ್ದಕ್ಕೆ ಕೆಲವು ಕಾರ್ಯಕ್ರಮಗಳನ್ನು ಹಾಕಬೇಕು. ನೋಡೋಣ, ಇನ್ನೇನು ನಾಳೆ ಬೆಳಗ್ಗೆ 11:15 ಗಂಟೆಗೆ ಸಿದ್ದರಾಮಯ್ಯನವರು 12ನೇ ಬಜೆಟನ್ನು ಮಂಡನೆ ಮಾಡ್ತಕ್ಕಂಥದ್ದೇನೆ. ಮುಂದಿನ 7-8 ತಿಂಗಳು ಒಂದು ವರ್ಷದಲ್ಲ ಚುನಾವಣೆಗೆ ಹೋಗಬೇಕಾದಂಥ ಪರಿಸ್ಥಿತಿನಲ್ಲಿ ಯಾವ ರೀತಿಯಲ್ಲಿ ಜನತೆಯ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಸಂದೇಶ ಕೊಡ್ತಾರೆ. ನಾಳೆ ಕಾದು ನೋಡ್ತಾ ಇದ್ದೇವೆ. ನಾಳೆ ಬಜೆಟ್ನ ಒಂದು ಮಂಡನೆ ಆದ ಮೇಲೆ ಆ ಬಜೆಟ್ನಲ್ಲಿ ಏನು ತೀರ್ಮಾನಗಳನ್ನು ಮಾಡ್ತಾರೆ ಅದರ ಆಧಾರದ ಮೇಲೂ ಕೆಲವು ಕಾರ್ಯಕ್ರಮ ನಾವು ಹಾಕಬೇಕಾಗ್ತದೆ. ಈಗ ನಾಳೆ ಬಜೆಟ್ ಅಂತ ಸಿದ್ದರಾಮಯ್ಯನವರು ಮುಂದಿನ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಅಥವಾ ಮೋದಿಯನ್ನು ಕಟ್ಟಾಕಿ ಕೇವಲ ಬಜೆಟ್ನ ಮಂಡನೆ ಮಾಡೋದ್ರಾಗೋದಿಲ್ಲ. ಬಜೆಟ್ನಲ್ಲಿ ಏನು ಕಾರ್ಯಕ್ರಮವನ್ನು ಘೋಷಣೆ ಮಾಡ್ತಾರೆ ಅದಕ್ಕೆ ತಕ್ಷಣ ಹಣ ಬಿಡುಗಡೆ ಮಾಡ್ತಕ್ಕಂಥದ್ದಕ್ಕೂ ತೀರ್ಮಾನ ತೆಗೆದುಕೋಬೇಕಾಗ್ತದೆ. ಇಲ್ಲದೇ ಇದ್ದರೆ ಜಗದೀಶ್ ಶೆಟ್ಟರು ಚುನಾವಣೆಗೆ ಹೋಗ್ತಕ್ಕಂಥ 2 ತಿಂಗಳ ಮುಂಚೆ ಒಂದು ಬಜೆಟನ್ನು ಮಂಡನೆ ಮಾಡಿ ಸುಮ್ಮನೆ ಒಂದು ಸದನದ ಒಪ್ಪಿಗೆ ಪಡೆಯತಕ್ಕಂಥದ್ದು ಮಾತ್ರ ಏನಾಯಿತು, ಆ ರೀತಿ ಆಗಬಾರ್ದು. ಯಾಕೆಂದರೆ ಈಗಾಗಲೇ ಬಹುಶಃ ಯಡಿಯೂರಪ್ಪನವರು ಮೊನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಉತ್ತರ ಪ್ರದೇಶ ಚುನಾವಣೆ ಫಲಿತಾಂಶ ಬಂದ ನಂತರ ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ಹಲವಾರು ಕಾಂಗ್ರೆಸ್ ಶಾಸಕರು ನಮ್ಮ ಬಾಗಿಲು ತಡ್ತಾ ಇದ್ದಾರೆ ಅಂತ ಹೇಳಿ BJPಯ ನಾಯಕರುಗಳ ನಡವಳಿಕೆ ನೋಡಿದರೆ ಬಹುಶಃ ಒಂದು 2-3 ತಿಂಗಳಿನಲ್ಲೇ ಏನಾದರೂ ಕಾಂಗ್ರೆಸ್ಸಿಂದ ಮತ್ತು ಬೇರೆ ಬೇರೆ ಪಕ್ಷಗಳಿಂದ ಶಾಸಕರನ್ನು ಸೆಳೆಯತಕ್ಕಂಥ ಕೆಲಸಕ್ಕೆ ಕೈ ಹಾಕಿ ಸರ್ಕಾರ ಏನಾದರೂ ಬಿದ್ದೇ ಹೋದರೆ ಸಿದ್ದರಾಮಯ್ಯರು ಘೋಷಣೆ ಮಾಡೋಂಥ ಕಾರ್ಯಕ್ರಮಗಳು ಒಂದು ಅನುಷ್ಠಾನಕ್ಕೆ ಬರದೇ ಇದ್ದರೆ ಅದು ಘೋಷಣೆಯಾಗಿ ಉಳ್ಕೊಂಡ್ಬಿಡುತ್ತೆ. ಅದರಿಂದ ನಾನು ಈ ಸರ್ಕಾರಕ್ಕೆ ಸಲಹೆ ಕೊಡ್ತಕ್ಕಂಥದ್ದು, ನೀವು ಇವತ್ತಿನ ರಾಜ್ಯದ ಬರಗಾಲದ ಹಿನ್ನೆಲೆ ಒಳಗೆ ಇವತ್ತಿನ ಒಂದು ಕುಡಿಯುವ ನೀರಿನ ಸಮಸ್ಯೆಗಳಿರ್ಬೋದು, ಕೆರೆಕಟ್ಟೆಗಳ ಒಂದು ಹೂಳು ತೆಗಿಬೇಕು ಅಂತಕ್ಕಂಥದ್ದು ಒಂದು ಪ್ರತಿಯೊಬ್ಬರ ನಾಗರಿಕರಲ್ಲಿ ಏನು ಹಳ್ಳಿಗಳಲ್ಲಿ ಆ ಭಾವನೆ ಇದೆ. ಇಂಥ ಒಂದು ಕಾರ್ಯಕ್ರಮಗಳಿಗೆ ಉತ್ತಮವಾದಂಥ ರೀತಿಯಲ್ಲಿ
ಹಣನೂ ಬಿಡುಗಡೆ ಮಾಡಿ ಕಾರ್ಯಕ್ರಮಗಳಿಗೆ ಕ್ಷಣ ವೇಸ್ಟ್ ಒಂದು ನಿಮಿಷ ವ್ಯರ್ಥ ಮಾಡದೆ ಕಾಲಹರಣ ಮಾಡದೆ ಇವತ್ತು ಕಾರ್ಯಕ್ರಮಗಳನ್ನು ಹಾಕೋಬೇಕಾಗ್ತದೆ ಅಂತಕ್ಕಂಥದ್ದನ್ನು ನಿರೀಕ್ಷೆ ಇಟ್ಕೊಂಡಿದ್ದಾರೆ. പക്ഷേ ನಾಳೆ ಬಜೆಟ್ನಲ್ಲಿ ಯಾವ ರೀತಿ ಅವರ ತೀರ್ಮಾನಗಳಾಗ್ತದೆ ಅಂತಕ್ಕಂಥ ಕಾದು ನೋಡೋಣ. ಥ್ಯಾಂಕ್ ಯು ಸರ್. ಖಂಡಿತ.